Question number 21. A doctor identifies symptoms of nasal congestion, headache, sore throat, hoarseness, cough in a patient. The conclusion is that the patient is infected by a pathogen. ಸೊ ಈ ಸಿಂಪ್ಟಮ್ಸ್ಗಳನ್ನು ನೋಡುವಾಗ ಇದು ಕಾಮನ್ ಕೋಲ್ಡ್ ಅಂತ ಅನಿಸ್ತದೆ. ಸೊ ರೈನೋ ವೈರಸ್ ಕಾಮನ್ ಕೋಲ್ಡನ್ನು ಕಾಸ್ ಮಾಡ್ತದೆ. ಸೊ ಹಾಗಿದ್ರೆ ಆಪ್ಷನ್ 2 ಕರೆಕ್ಟ್ ಇದೆ. ಎಟ್ ದ ಸೇಮ್ ಟೈಮ್ ಅಡಿನೋ ವೈರಸ್ ಕೂಡ ಇದೇ ಥರದ ಸಿಂಪ್ಟಮ್ಸ್ಗಳನ್ನು ಕಾಸ್ ಮಾಡ್ತದೆ, ಬಟ್ ಲಂಗ್ಸ್ನಲ್ಲಿ ಸ್ವಲ್ಪ ಜಾಸ್ತಿ ಇನ್ಫೆಕ್ಷನ್ ಮಾಡ್ತದೆ. ಸೊ ಸ್ವಲ್ಪ ಸೀರಿಯಸ್ ಡಿಸಾರ್ಡರ್ ಆಗ್ತದೆ. ಸೊ ಅದು ಬರಲ್ಲ. ಪ್ಲಾಸ್ಮೋಡಿಯಂ ನಮಗೆ ಗೊತ್ತಿರೋ ಹಾಗೆ ಮಲೇರಿಯಾ ಕಾಸ್ ಮಾಡ್ತದೆ. ಸಾಲ್ಮನೆಲ್ಲ ಟೈಫಾಯ್ಡನ್ನು ಕಾಸ್ ಮಾಡ್ತದೆ. ಸೊ ಆಪ್ಷನ್ 2 ಕರೆಕ್ಟ್. ಕ್ವೆಶನ್ ನಂಬರ್ 22. ದ ಪಫ್ಡ್ ಅಪ್ ಅಪಿಯರೆನ್ಸ್ ಆಫ್ ಡೋ ಈಸ್ ಡ್ಯೂ ಟು ಫರ್ಮೆಂಟೇಷನ್ ಬೈ ಬ್ಯಾಕ್ಟೀರಿಯಾ. ಐಡೆಂಟಿಫೈ ದಿ ಗ್ಯಾಸ್ ಲಿಬರೇಟೆಡ್ ಡ್ಯೂರಿಂಗ್ ದ ಪ್ರಾಸೆಸ್. ನಮಗೆ ಗೊತ್ತಿದೆ ಫರ್ಮೆಂಟೇಷನಲ್ಲಿ ಲಿಬರೇಟ್ ಆಗುವಂಥ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಆಪ್ಷನ್ 2 ಡೈರೆಕ್ಟಾಗಿ ಹೋಗ್ಬೋದು. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಂಬಿಡಿ. ಸೊ ಸ್ಯಾಕ್ರೋಮೈಸಿಸ್ ಸರ್ವೇಸಿ ಅಂತ ಹೇಳುವಂಥದ್ದನ್ನು ನಾವು ಬೇಕರ್ಸ್ ಈಸ್ಟ್ ಅಥವಾ ಬ್ರೀವರ್ಸ್ ಈಸ್ಟ್ ಅಂತಲೂ ಕರಿತೀವಿ. ಯಾಕೆಂತ ಹೇಳಿದ್ರೆ ಇದನ್ನು ನಾರ್ಮಲಿ ಬ್ರೆಡ್ ಮಾಡುವಾಗ ಅಥವಾ ಬಿವರೇಜಸನ್ನು ಉತ್ಪತ್ತಿ ಮಾಡುವಾಗ ನಾರ್ಮಲಿ ಯೂಸ್ ಮಾಡುವಂಥ ಒಂದು ಈಸ್ಟ್ ಅದು. ಸೊ ಇದು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತದೆ. ಸೊ ಫರ್ಮೆಂಟೇಷನಲ್ಲಿ ಉತ್ಪತ್ತಿ ಆಗುವಂಥ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ 2 ಕರೆಕ್ಟ್ ಇದೆ. ಸೊ ಈ ಆಪ್ಷನ್ 1 ಮತ್ತು 3 ತಗೊಂಡ್ರೆ ಮೀಥೇನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ನಾರ್ಮಲಿ ನೀವು ಸೆಕೆಂಡ್ರಿ ಸೀವೇಜ್ ಟ್ರೀಟ್ಮೆಂಟಲ್ಲಿ ನೋಡ್ತೀರಿ, ಬಯಾಲಜಿಕಲ್ ಟ್ರೀಟ್ಮೆಂಟ್ ಆಫ್ ಸೀವೇಜಲ್ಲಿ. ಸೊ ಇಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾ ಏರೋಬಿಕ್ ಬ್ಯಾಕ್ಟೀರಿಯಾವನ್ನು ತಿನ್ನುವಾಗ ಅಂದರೆ ಡೈಜೆಸ್ಟ್ ಮಾಡುವಾಗ ಕೆಲವು ಗ್ಯಾಸಸನ್ನು ಲಿಬರೇಟ್ ಮಾಡ್ತದೆ. ಅದು ಮಿಥನೋಜನ್ಸ್ ಮತ್ತು ಹೈಡ್ರೋಜನ್ ಸಲ್ಫೈಡ್. ಸೊ ನೆನಪಿರಲಿ. ಸೊ ಈ ಕ್ವಶನ್ಗೆ ಆಪ್ಷನ್ 2 ಕರೆಕ್ಟ್ ಇದೆ. ಕ್ವೆಶನ್ ನಂಬರ್ 23. ಮೋಸ್ಟ್ ಸೂಟೇಬಲ್ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA ಇಂಟು ಪ್ಲಾಂಟ್ ಸೆಲ್ ಈಸ್. ಇದರ ಬಗ್ಗೆ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ. ಡೈರೆಕ್ಟಾಗಿ ಹೋಗ್ಬೋದು. ಆಪ್ಷನ್ 1 ಬಯೋಲಿಸ್ಟಿಕ್ಸ್. ಇದಕ್ಕೆ ನಾವು ಜೀನ್ ಗನ್ ಮೆಥಡ್ ಅಂತ ಕರಿತೀವಿ. ಮೈಕ್ರೋ ಇಂಜೆಕ್ಷನ್ ಆ್ಯನಿಮಲ್ ಸೆಲ್ಸಿಗೆ, ಹೀಟ್ ಶಾಕ್ ಮೆಥಡ್ ಆ್ಯನಿಮಲ್ ಸೆಲ್ಸಿಗೆ, ಲಿಪೋಫೆಕ್ಷನ್ ಅಂತ ಹೇಳುವಂಥದ್ದು ಕೂಡ ಆ್ಯನಿಮಲ್ ಸೆಲ್ಸಿಗೆ DNA ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ಸು. ನೆನ್ಪಿಟ್ಕೊಳ್ಳಿ. ಈ ಲಿಪೋಫೆಕ್ಷನ್ ಅಂದರೆ ಲಿಪೋಸೋಮ್ ಅಂದರೆ ಲಿಪಿಡ್ ಹಾಗೂ RDNA ರಿಕಾಂಬಿನೆಂಟ್ DNA ಕಂಬೈನ್ ಮಾಡಿ ಆ್ಯನಿಮಲ್ ಸೆಲ್ ಒಳಗಡೆ ಬಿಡ್ತಾರೆ. ಸೊ ಲಿಪೋಫೆಕ್ಷನ್ ಅಲ್ಲ. ಆಪ್ಷನ್ 1 ಕರೆಕ್ಟ್ ಇದೆ. Question number 24. Which one of these is not an accessory glands in male reproductive system? ನಮಗೆ ಗೊತ್ತಿರೋ ಹಾಗೆ ಮೇಲ್ ಗ್ಲ್ಯಾಂಡ್ಸ್ ಏನಿದೆ, ಆಕ್ಸೆಸರಿ ಗ್ಲ್ಯಾಂಡ್ಸ್ ಏನಿದೆ, ಸೊ ಅದು SPB. ಎಸ್ ಅಂದರೆ ಸೆಮಿನಲ್ ವೆಸಿಕಲ್, P ಅಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್, B ಅಂದರೆ ಬುಲ್ಬು ಇರೆಥ್ರಲ್ ಗ್ಲ್ಯಾಂಡ್ ಅಥವಾ ಕೌಪರ್ಸ್ ಗ್ಲ್ಯಾಂಡ್. ಸೊ 1, 2, 3 ಏನಿದೆ ಅದು ಆಕ್ಸೆಸರಿ ಗ್ಲ್ಯಾಂಡ್ಸ್ ಆಗ್ತದೆ. ಬರ್ತುಲಿನ್ ಗ್ಲ್ಯಾಂಡ್ ಏನು ಕೊಟ್ಟಿದ್ದಾರೆ ಇದು ನಾರ್ಮಲಿ ಮೇಲ್ಸ್ನಲ್ಲಿ ಇರೋದಿಲ್ಲ, ಫೀಮೇಲ್ಸ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇರ್ತದೆ. ನಾರ್ಮಲಿ ಇಟ್ ಈಸ್ ಎ ಪೇಯ್ಡ್ ಗ್ಲ್ಯಾಂಡ್ಸ್ ಇನ್ ವಜೈನಾ. ಸೊ ಅದು ಬರೋದಿಲ್ಲ. ಸೊ ಇನ್ಕರೆಕ್ಟ್ ಯಾವುದಿದೆ ಇದಕ್ಕೆ? ಆಪ್ಷನ್ 4 ಬರ್ತುಲಿನ್ಸ್ ಗ್ಲ್ಯಾಂಡ್. Question number 25. Find the mismatch from the following pairs. Divergent evolution, thorn of bougainvillea and tendril of cucurbita. ಹೌದು. ಸೊ ನನ್ನ ಹಿಂದಿನ KCT ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ನಾನೊಂದು ಕೋಡ್ ಕೊಟ್ಟಿದ್ದೆ. ಏನು? AC ರೂಮ್ HDTV. AC ಅಂದರೆ ಎ ಅನಲಾಗಸ್ ಆರ್ಗನ್, C ಅಂದರೆ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಅದೆರಡು ಒಂದೇ. HD ಅಂದರೆ H ಅಂದರೆ ಹೋಮೋಲಾಗಸ್ ಆರ್ಗನ್ಸ್, D ಅಂದರೆ ಡೈವರ್ಜೆಂಟ್ ಎವಲ್ಯೂಷನ್. ಅದೆರಡು ಒಂದೇ. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಹೋಮೋಲಾಗಸ್ ಆರ್ಗನ್. ಹೋಮೋಲಾಗಸ್ ಆರ್ಗನ್ಗೆ ಎಕ್ಸಾಂಪಲ್ ಯಾವುದಿದೆ ಅಂತ ಹೇಳಿದ್ರೆ ಬೋಗನ್ವಿಲ್ಲಾ ಹಾಗೂ ಕುಕುರ್ಬಿಟಾ. ಸೊ ಥಾರ್ನ್ ಮತ್ತು ಟೆಂಡ್ರಿಲ್. ಅಡಾಪ್ಟಿವ್ ರೇಡಿಯೇಷನ್ ಬಗ್ಗೆ ನಾನು ಹೇಳಿದ್ದೆ. ಒಂದು ಪರ್ಟಿಕ್ಯುಲರ್ ಆರ್ಗನಿಸಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಆ ಪರ್ಟಿಕ್ಯುಲರ್ ಜಾಗದಿಂದ ಒಂದು ಮೈಗ್ರೇಷನ್ ಆಗಿ ಸೊ ಬೇರೆ ಬೇರೆ ಕಡೆ ಹೋಗ್ತದೆ, ಬೇರೆ ಬೇರೆ ಜಿಯೋಗ್ರಫಿಕಲ್ ಏರಿಯಾಗೆ ಹೋಗ್ತದೆ, ಅಲ್ಲಿ ತನ್ನ ಹೊಸ ಸ್ಪೀಸೀಸನ್ನು ಉತ್ಪತ್ತಿ ಮಾಡ್ಕೊಳ್ತದೆ. ಸೊ ನಾರ್ಮಲಿ ಅಡಾಪ್ಟಿವ್ ರೇಡಿಯೇಷನ್ಗೆ ಎಕ್ಸಾಂಪಲ್ ಯಾವುದಿದೆ? ಆಸ್ಟ್ರೇಲಿಯನ್ ಮಾರ್ಸೋಪಿಯಲ್ಸ್. ಸೊ ಅದು ಕರೆಕ್ಟ್ ಇದೆ. ನ್ಯಾಚುರಲ್ ಸೆಲೆಕ್ಷನ್, ಸೊ ಡಾರ್ವಿನ್ಸ್ ನ್ಯಾಚುರಲ್ ಸೆಲೆಕ್ಷನ್. ಇಂಡಸ್ಟ್ರಿಯಲ್ ಮೆಲನಿಸಮ್ ನಮಗೆ ಗೊತ್ತಿರೋ ಹಾಗೆ ಪೆಪ್ಪರ್ಡ್ ಮೌತ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ NCERT ಟೆಕ್ಸ್ಟ್ ಬುಕ್ನಲ್ಲಿ, ನಿಮಗೆ ಗೊತ್ತಿದೆ. ಸೊ ಜೆನೆಟಿಕ್ ಡ್ರಿಫ್ಟ್, ಕಾನ್ಸ್ಟೆಂಟ್ ಜೀನ್ ಫ್ರೀಕ್ವೆನ್ಸಿ ಇಲ್ಲ. ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿದ್ರೆ ಇಲ್ಲಿ ಜೀನ್ ಫ್ರೀಕ್ವೆನ್ಸಿ ಚೇಂಜ್ ಆಗಬೇಕು. ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಕಡೆ ಜೀನ್ ಒಂದು ಪರ್ಟಿಕ್ಯುಲರ್ ಅಲಿಲಿಕ್ ಫ್ರೀಕ್ವೆನ್ಸಿ ಏನಿರುತ್ತೆ ಅದು ಡಿಲೀಟ್ ಆಗಿದ್ದರೆ ಒಂದು ಪರ್ಟಿಕ್ಯುಲರ್ ಆರ್ಗನಿಸಮಲ್ಲಿ ಅಥವಾ ಒಂದೇ ಒಂದು ಆರ್ಗನಿಸಮಲ್ಲಿ ಅದಿದ್ದು ಆ ಆರ್ಗನಿಸಮ್ ಸತ್ತು ಹೋಗ್ಬಿಟ್ರೆ, ಎಕ್ಸ್ಟಿಂಕ್ಟ್ ಆಗಿಬಿಟ್ರೆ ಆಬ್ವಿಯಸ್ಲಿ ಅಲ್ಲಿ ನೀವು ಕಾನ್ಸ್ಟೆಂಟ್ ಜೀನ್ ಫ್ರೀಕ್ವೆನ್ಸಿನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಚೇಂಜ್ ಇನ್ ದಿ ಜೀನ್ ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ಜೆನೆಟಿಕ್ ಡ್ರಿಫ್ಟ್. ಸೊ 4th one ಈಸ್ ಕರೆಕ್ಟ್. ಕ್ವಶನ್ ನಂಬರ್ 26 ನೋಡೋಣ. ವಾಟ್ ಈಸ್ ದ ರೋಲ್ ಆಫ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಡ್ಯೂರಿಂಗ್ ಎನ್ಸೈಮ್ ಆ್ಯಕ್ಷನ್? ಬಹಳ ಇಂಪಾರ್ಟೆಂಟ್ ಇದು. ಇದರಲ್ಲಿ 3 ಥರವಾದಂಥ ಇನ್ಹಿಬಿಷನ್ ಮೆಕ್ಯಾನಿಸಮನ್ನು ನಾವು ನೋಡ್ತೀವಿ. ಒಂದು ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತ ಕರಿತೀವಿ, ಇನ್ನೊಂದು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತ ಕರಿತೀವಿ, ಇನ್ನೊಂದು ಅನ್ಕಾಂಪಿಟೇಟಿವ್ ಇನ್ಹಿಬಿಟರ್. ನಿಮ್ಮ ಹತ್ರ ಪೆನ್ ಪೇಪರ್ ಇದೆ, ದಯವಿಟ್ಟು ಇದನ್ನು ಬರೆದಿಟ್ಕೊಳ್ಳಿ, ನಾನು ನೋಟ್ಸ್ ಕೊಡ್ತೇನೆ, ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ಕಾಂಪಿಟೇಟಿವ್ ಇನ್ಹಿಬಿಟರ್ ಬಗ್ಗೆ ಕೇಳಿದ್ದಾರೆ. ಸೊ ನಾರ್ಮಲಿ ಒಂದು ಎನ್ಸೈಮ್ ಆ್ಯಕ್ಷನ್ ಆಗಬೇಕಾದ್ರೆ ನಮಗೆ ಗೊತ್ತಿದೆ, ಒಂದು ಎನ್ಸೈಮ್ ಇರುತ್ತೆ, ಅದೊಂದು ಪರ್ಟಿಕ್ಯುಲರ್ ಸಬ್ಸ್ಟ್ರೇಟಿಗೆ, ಸ್ಪೆಸಿಫಿಕ್ ಸಬ್ಸ್ಟ್ರೇಟಿಗೆ ಬೈಂಡ್ ಆಗ್ತದೆ, ಆವಾಗ ES ಕಾಂಪ್ಲೆಕ್ಸ್ ಆಗ್ತದೆ, ಅಂದರೆ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗ್ತದೆ.
ನಂತರ ಅದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಪ್ರಾಡಕ್ಟ್ಗಳನ್ನು ಉತ್ಪತ್ತಿ ಮಾಡ್ತದೆ. ಅಂದರೆ ಸಬ್ಸ್ಟ್ರೇಟ್ಗಳಲ್ಲಿರುವಂಥ ಕಾಂಪ್ಲೆಕ್ಸ್ ಬಾಂಡ್ಸ್ ಏನಿದೆ ಅದು ಬ್ರೇಕ್ ಆಗಿ ಸೊ ಒಂದು ಸಿಂಪ್ಲರ್ ಕಾಂಪ್ಲೆಕ್ಸ್ ಅಥವಾ ಸಿಂಪ್ಲರ್ ಮಟೀರಿಯಲ್ ಆಗಿ ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ, ಹೌದಲ್ವಾ? ಸೊ ಈಗ ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂದರೆ ಒಂದು ಎನ್ಸೈಮ್ ಆ್ಯಕ್ಷನಲ್ಲಿ ನಾರ್ಮಲಿ ಸಬ್ಸ್ಟ್ರೇಟ್ ಎಲ್ಲಿ ಬೈಂಡ್ ಆಗ್ತದೆ, ಆ್ಯಕ್ಟಿವ್ ಸೈಟ್ ಆಫ್ ದಿ ಎನ್ಸೈಮ್ಗೆ ಬೈಂಡ್ ಆಗ್ತದೆ. ಸೊ ಈಗ ಇನ್ನೊಂದು ಕೆಮಿಕಲ್, ಅದಕ್ಕೆ ನಾವು ಸಬ್ಸ್ಟ್ರೇಟ್ ಅನಲಾಗ್ಸ್ ಅಂತ ಕರಿತೀವಿ. ಸಬ್ಸ್ಟ್ರೇಟ್ ಅನಲಾಗ್ ಅಂತ ಹೇಳಿದ್ರೆ ಅದೊಂದು ಕೆಮಿಕಲ್ ವಿಚ್ ಲುಕ್ಸ್ ಸಿಮಿಲರ್ ಟು ದಿ ರಿಯಲ್ ಸಬ್ಸ್ಟ್ರೇಟ್. ಅಂದರೆ ಅದು ಕೆಮಿಕಲ್ ಸ್ಟ್ರಕ್ಚರಿಂದ ನೋಡಲಿಕ್ಕೆ ಒಂದೇ ಥರ ಕಾಣ್ತದೆ, ಆ್ಯಕ್ಚುಲಿ ಒಂದು ಮಿಮಿಕ್ ಮಾಡ್ತದೆ. ಸೊ ಎನ್ಸೈಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಏನಾದರೂ ಎನ್ಸೈಮ್ ರಿಯಲ್ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗದೆ ಇನ್ನೊಂದು ಯಾವುದೋ ಒಂದು ಅದಕ್ಕೆ ಸಬ್ಸ್ಟ್ರೇಟ್ ಅನಲಾಗ್ ಅಥವಾ ಒಂದು ಫೇಕ್ ಕೆಮಿಕಲ್ಗೆ ಬೈಂಡ್ ಆಗಿಬಿಟ್ರೆ ಏನಾಗ್ತದೆ, ಎನ್ಸೈಮ್ ರಿಯಾಕ್ಷನ್ ಆಟೋಮೆಟಿಕಲಿ ಡಿಕ್ಲೈನ್ ಆಗಿಬಿಡ್ತದೆ. ಸೊ ಎನ್ಸೈಮ್ ಆ್ಯಕ್ಷನ್ ಸ್ಲೋ ಆಗ್ತದೆ. ಸೊ ಹಾಗೆ ನೋಡಿದ್ರೆ ಆಪ್ಷನ್ 2 ಕರೆಕ್ಟ್ ಇದೆ. ಈ ಥರ ಒಂದು ಇನ್ಹಿಬಿಷನ್ಗೆ ನಾವು ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಅಂದರೆ ಕಾಂಪಿಟೇಷನ್ ಈಸ್ ಹ್ಯಾಪ್ನಿಂಗ್ ಬಿಟ್ವೀನ್ ಟೂ ಸಬ್ಸ್ಟ್ರೇಟ್ಸ್ ಆರ್ ಟೂ ಕೆಮಿಕಲ್ಸ್. ಒಂದು ರಿಯಲ್ ಸಬ್ಸ್ಟ್ರೇಟ್, ಇನ್ನೊಂದು ಸಬ್ಸ್ಟ್ರೇಟ್ ಅನಲಾಗ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ, ಕೇಳ್ಬೋದು, ಯಾಕಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸಕ್ಸಿನಿಕ್ ಆ್ಯಸಿಡ್ ನಾರ್ಮಲಿ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ನ ಆ್ಯಕ್ಟಿವ್ ಸೈಟಿಗೆ ಬೈಂಡ್ ಆಗಬೇಕು. ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಅಂತ ಹೇಳುವಂಥದ್ದು ಒಂದು ಎನ್ಸೈಮ್. ಸೊ ಆದರೆ ಸಕ್ಸಿನೇಟ್ ಡಿಹೈಡ್ರೋಜಿನೇಸು ಬೈ ಮಿಸ್ಟೇಕ್ ಮೆಲೋನಿಕ್ ಆ್ಯಸಿಡ್ಗೆ ಬೈಂಡ್ ಆದರೆ, ಸೊ ಮೆಲೋನಿಕ್ ಆ್ಯಸಿಡ್ ಹಾಗೂ ಸಕ್ಸಿನಿಕ್ ಆ್ಯಸಿಡ್ ನೋಡಲಿಕ್ಕೆ ಒಂದೇ ಥರ ಇದೆ ಆ್ಯಕ್ಚುಲಿ ಕೆಮಿಕಲ್ ಸ್ಟ್ರಕ್ಚರ್. ಸೊ ಮೆಲೋನಿಕ್ ಆ್ಯಸಿಡ್ ಈಸ್ ನಥಿಂಗ್ ಬಟ್ ಸಬ್ಸ್ಟ್ರೇಟ್ ಅನಲಾಗ್, ಅಂದರೆ ಸಕ್ಸಿನಿಕ್ ಆ್ಯಸಿಡ್ ಒಂದು ಕಾಪಿ ಥರ. ಸೊ ಅದೊಂಥರ ಫೇಕ್ ಕೆಮಿಕಲ್. ಸೊ ಮೆಲೋನಿಕ್ ಆ್ಯಸಿಡ್ ಏನು ಬೈ ಚಾನ್ಸ್ ಏನಾದರೂ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ಗೆ ಬೈಂಡ್ ಆಗಿಬಿಟ್ರೆ ಫ್ಯೂಮರಿಕ್ ಆ್ಯಸಿಡೇ ಉತ್ಪತ್ತಿ ಆಗ್ತದೆ, ನಾರ್ಮಲ್ ಪ್ರಾಡಕ್ಟೇ ಉತ್ಪತ್ತಿ ಆಗ್ತದೆ. ಬಟ್ ನಂಬರ್ ಆಫ್ ಫ್ಯೂಮರಿಕ್ ಆ್ಯಸಿಡ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ವಿಲ್ ಬಿ ವೆರಿ ಲೋ. ದಟ್ ಮೀನ್ಸ್ ಇದೇನಾಗಿದೆ, ಡೈರೆಕ್ಟಾಗಿ ಎನ್ಸೈಮ್ ಆ್ಯಕ್ಷನ್ನ ಮೇಲೆ ಪರಿಣಾಮ ಬೀರಿದೆ. ಆಸ್ ಎ ರಿಸಲ್ಟ್ ಎನ್ಸೈಮ್ ಆ್ಯಕ್ಷನ್ ಡಿಕ್ರೀಸಸ್. ದಿಸ್ ಇಸ್ ಕಾಂಪಿಟೇಟಿವ್ ಇನ್ಹಿಬಿಟರ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು ನಾನ್ ಕಾಂಪಿಟೇಟಿವ್ ಅಂತ ಹೇಳಿದ್ರೆ ಇಲ್ಲಿ ಸಬ್ಸ್ಟ್ರೇಟ್ ಅನಲಾಗ್ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ಕೆಮಿಕಲ್ ಇರಬಹುದು. ಇದಕ್ಕೆ ಕಂಪಲ್ಸರಿ ಇಲ್ಲ, ಸಬ್ಸ್ಟ್ರೇಟ್ ಅನಲಾಗೇ ಇರಬೇಕು ಅಂತೇನಿಲ್ಲ. ಸೊ ಈಗ ಒಂದು ಯಾವುದೋ ಒಂದು ಕೆಮಿಕಲ್ ಏನಾಗ್ತದೆ, ಆ್ಯಕ್ಟಿವ್ ಸೈಟ್ಗೆ ಬೈಂಡ್ ಆಗೋದ್ರ ಬದಲು, ಸೊ ಆಲ್ರೆಡಿ ಎನ್ಸೈಮ್ ಏನಾಗಿದೆ ಒಂದು ಪರ್ಟಿಕ್ಯುಲರ್ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗಿದೆ, ಅದರ ಸಬ್ಸ್ಟ್ರೇಟ್ಗೆ ಬೈಂಡ್ ಆಗಿದೆ, ಅಂದರೆ ES ಕಾಂಪ್ಲೆಕ್ಸ್ ಉತ್ಪತ್ತಿಯಾಗಿದೆ. ಆದರೆ ಆ್ಯಕ್ಟಿವ್ ಸೈಟ್ ಬಿಟ್ಟು ಬೇರೆ ಯಾವುದಾದ್ರು ಸೈಟಿಗೆ ಹೋಗಿ ಬೇರೆ ಒಂದು ಕೆಮಿಕಲ್ ಬೈಂಡ್ ಆಗಿಬಿಟ್ರೆ ಆಟೋಮೆಟಿಕಲಿ ಎನ್ಸೈಮ್ ಆ್ಯಕ್ಷನ್ ಪುನಃ ಸ್ಲೋ ಆಗೋ ಚಾನ್ಸಸ್ ಜಾಸ್ತಿ. ಇದಕ್ಕೆ ನಾವು ನಾನ್ ಕಾಂಪಿಟೇಟಿವ್. ಸೊ ಇಲ್ಲಿ ಕಾಂಪಿಟೇಷನ್ ಆಗ್ತಾ ಇಲ್ಲ, ಸಬ್ಸ್ಟ್ರೇಟ್ ಹಾಗೂ ಇನ್ನೊಂದು ಕೆಮಿಕಲ್ ನಡುವೆ ಕಾಂಪಿಟೇಷನ್ ಆಗ್ತಾ ಇಲ್ಲ ಯಾವುದಕ್ಕೆ, ಆ್ಯಕ್ಟಿವ್ ಸೈಟಿಗೆ. ಸೊ ಈಗ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ, ಸೈನೈಡ್. ನಾರ್ಮಲಿ ಸೈನೈಡ್ ಪಾಯ್ಸನಿಂಗ್ ಬಗ್ಗೆ ನೀವು ಕೇಳಿರ್ತೀರಿ. ಸೊ ಸೈಟೋಕ್ರೋಮ್ ಆಕ್ಸಿಡೇಸ್ ಅದಿಲ್ಲಿದೆ, ETS ಅಲ್ಲಿದೆ. ನಾರ್ಮಲಿ ನೀವು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಕಾನ್ಸೆಪ್ಟಲ್ಲಿ ಕಲ್ತಿರ್ತೀರಿ. ಸೈಟೋಕ್ರೋಮ್ ಆಕ್ಸಿಡೇಸ್ ನಾರ್ಮಲಿ ಆ್ಯಕ್ಚುಲಿ ಈ ಮೈಟೋಕಾಂಡ್ರಿಯಾದಲ್ಲಿ ಇರುವಂಥದ್ದು. ಸೈಟೋಕ್ರೋಮ್ ಆಕ್ಸಿಡೇಸ್ ಇಸ್ ಎ ಪ್ರೋಟೀನ್. ಸೊ ಇದಕ್ಕೇನಾದರೂ ಸೈನೈಡ್ ಬೈಂಡ್ ಆದರೆ ಆಟೋಮೆಟಿಕಲಿ ಏನಾಗ್ತದೆ, ಕಂಪ್ಲೀಟ್ ETS ಶಟ್ ಡೌನ್ ಆಗಿಬಿಡ್ತದೆ. ಆಸ್ ಎ ರಿಸಲ್ಟ್ ATP ಉತ್ಪತ್ತಿ ಆಗಲ್ಲ. ದಿಸ್ ಲೀಡ್ಸ್ ಟು ಡೆತ್. ಸೊ ಇಷ್ಟೇ ವಿಷಯ. ಸೊ ಇಟ್ ಈಸ್ ನಾನ್ ಕಾಂಪಿಟೇಟಿವ್. ಇನ್ನೊಂದು ಅನ್ಕಾಂಪಿಟೇಟಿವ್. ಸೊ ಅನ್ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂದರೆ ಈಗ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ ಏನಾಗ್ತದೆ, ಎನ್ಸೈಮ್ ಮತ್ತು ಸಬ್ಸ್ಟ್ರೇಟ್ ಆಲ್ರೆಡಿ ಒಂದು ರಿಯಾಕ್ಷನ್ ಮಾಡ್ತಾ ಇದೆ. ಸೊ ಎನ್ಸೈಮ್ ಸಬ್ಸ್ಟ್ರೇಟ್ ಬೈಂಡ್ ಆಗಿಬಿಟ್ಟಿದೆ, ಆಲ್ರೆಡಿ ಒಂದು ರಿಯಾಕ್ಷನ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಹೋಗಿ ಒಂದು ಕೆಮಿಕಲ್ ಆಗಿರಬಹುದು, ಅದು ಹೋಗ್ಬಿಟ್ಟು ಈ ಅದರ್ ದೆನ್ ಆ್ಯಕ್ಟಿವ್ ಸೈಟಲ್ಲಿ ಬೈಂಡ್ ಆಗ್ತದೆ. ಆದರೆ ಈ ಇನ್ಹಿಬಿಟರ್ ಆ್ಯಕ್ಚುಲಿ ಎನ್ಸೈಮ್ಗೆ ಬೈಂಡ್ ಆಗಬೇಕಾದ್ರೆ ಆಲ್ರೆಡಿ ES ಕಾಂಪ್ಲೆಕ್ಸ್ ಆಗಿರಬೇಕು, ಇದು ಕಂಪಲ್ಸರಿ. ಸೊ ಇದು ಆಗಿರಬೇಕು. ಅದು ಆಗದಿದ್ದ ಪಕ್ಷದಲ್ಲಿ ಆಬ್ವಿಯಸ್ಲಿ ಈ ಕೆಮಿಕಲ್ ಯಾವುದೇ ಕಾರಣಕ್ಕೂ ಎನ್ಸೈಮ್ಗೆ ಬೈಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಅನ್ಕಾಂಪಿಟೇಟಿವ್. ಸೊ ಹೈಡ್ರೋಜನ್ ಅಯಾನ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ವಿಚ್ ಇನ್ಹಿಬಿಟ್ಸ್ ಆಲ್ಫಾ ಅಮೈಲೇಸ್ ಎನ್ಸೈಮ್. ಇಷ್ಟೇ ವಿಷಯ. ಸೊ ಈ 3 ಇನ್ಹಿಬಿಟರ್ಸನ್ನು ನೋಡಿಟ್ಕೊಳ್ಳಿ, ಮೆಕಾನಿಸಮ್ಸನ್ನು ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವಿತ್ ಎಕ್ಸಾಂಪಲ್. ಸೊ ಈ ಕ್ವಶನ್ಗೆ ಕರೆಕ್ಟ್ ಆದಂಥ ಆಪ್ಷನ್ ಯಾವುದು? ಆಪ್ಷನ್ 2. ಇಟ್ ಡಿಕ್ಲೈನ್ಸ್ ದಿ ಎನ್ಸೈಮ್ ಆ್ಯಕ್ಷನ್ ಅಥವಾ ಇಟ್ ಡಿಕ್ಲೈನ್ಸ್ ದಿ ರೇಟ್ ಆಫ್ ರಿಯಾಕ್ಷನ್ ಆಫ್ ದಿ ಎನ್ಸೈಮ್. ಎರಡು ಕರೆಕ್ಟ್ ಇದೆ. ಸೊ ಆಪ್ಷನ್ 2 ಕರೆಕ್ಟ್. Question number 27. Some of the events occur during life cycle of Plasmodium are given below. Identify the correct statement. The sporozoites reproduce sexually in liver cells. ಇಲ್ಲ, liver cellsನಲ್ಲಿ ಸ್ಪೋರೋಜಾಯ್ಡ್ಸು asexual reproduction ಮಾಡ್ತದೆ. The gametocytes develop in RBC. ಹೌದು, RBCಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮುಖಾಂತರ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಸೈಟ್ಸ್ ಉತ್ಪತ್ತಿ ಆಗ್ತದೆ. ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 2 ಇಸ್ ದಿ ಆನ್ಸರ್. ಫೀಮೇಲ್ ಮಸ್ಕಿಟೋ ಟೇಕ್ ಅಪ್ ಸ್ಪೋರೋಜಾಯ್ಡ್ಸ್ ವಿತ್ ಅ ಬ್ಲಡ್ ಮೀಲ್. ಇಲ್ಲ, ಆ್ಯಕ್ಚುಲಿ ಫೀಮೇಲ್ ಮಸ್ಕಿಟೋ ಏನು ಮಾಡ್ತದೆ, ಈ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟೋಸೈಟ್ಸ್ RBCಯಲ್ಲಿ ಉತ್ಪತ್ತಿ ಆಗಿತ್ತಲ್ಲ ಅದನ್ನು ತಗೊಳ್ತದೆ. ಯಾವಾಗ? ವಿತ್ ಅ ಬ್ಲಡ್ ಮೀಲ್. ವೆನ್ ಮಸ್ಕಿಟೋ ಬೈಟ್ಸ್ ಅ ಮ್ಯಾನ್ ಗ್ಯಾಮೆಟೋಸೈಟ್ಸ್ ಆರ್ ಇಂಜೆಕ್ಟೆಡ್. ಇಲ್ಲ, ಆ್ಯಕ್ಚುಲಿ ಮಸ್ಕಿಟೋ ಯಾವಾಗ ಮನುಷ್ಯನನ್ನು ಕಡಿಯುತ್ತೆ ಆ ಟೈಮ್ನಲ್ಲಿ ಆ್ಯಕ್ಚುಲಿ ಹೋಗೋದು ಯಾವುದು? ಈ ಇನ್ಫೆಕ್ಷಸ್ ಸ್ಟೇಜ್ ಏನಿದೆ ಸ್ಪೋರೋಜಾಯ್ಡ್ಸ್, ಅದು ಹೋಗ್ತದೆ. ಇದರ ಬಗ್ಗೆ ನಾನು ಡೀಟೇಲ್ಡಾಗಿ ನನ್ನ ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ, ನೋಟ್ಸ್ ಕೊಟ್ಟಿದ್ದೀನಿ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. Question number 28. Read the following statements carefully and choose the correct statements.
ಇನ್ ಎ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ದ ಪ್ರಮೋಟರ್ ಲೊಕೇಟೆಡ್ ಎಟ್ ದಿ 5' ಎಂಡ್ ಆಫ್ ಕೋಡಿಂಗ್ ಸ್ಟ್ಯಾಂಡ್. ಹೌದು. ಸೊ ನಾವು ನಾರ್ಮಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟನ್ನು ಬರೆಯುವಾಗ ಅಥವಾ ಚಿತ್ರ ಬಿಡಿಸುವಾಗ ಫಸ್ಟ್ 2 ಲೈನ್ ಹಾಕ್ತೀವಿ, ಅಂದರೆ 2 ಸ್ಟ್ಯಾಂಡ್ಸ್ ಆಫ್ ದಿ DNA ಹಾಕ್ತೀವಿ. ಸೊ ಆವಾಗ ಫಸ್ಟ್ ಸ್ಟ್ಯಾಂಡ್ನಲ್ಲಿ ಏನು ಹಾಕ್ತೀವಿ, ಸೊ ಲೆಫ್ಟ್ ಸೈಡ್ನಲ್ಲಿ 3' ಟು 5' ಅಂತ ಹಾಕ್ತೀವಿ. ಸೊ ಅದು ಟೆಂಪ್ಲೇಟ್ ಸ್ಟ್ಯಾಂಡ್ ಅದು. ಸೊ ಅದರಿಂದ ಆ್ಯಕ್ಚುಲಿ ಟ್ರಾನ್ಸ್ಕ್ರಿಪ್ಷನ್ ಆಗೋದು. ನಂತರ ಅಪೋಸಿಟ್ ಸ್ಟ್ಯಾಂಡ್ನಲ್ಲಿ ಏನಿದೆ 5' ಟು 3' ಇದೆ, ಅದು ಕೋಡಿಂಗ್ ಸ್ಟ್ಯಾಂಡ್. ಸೊ ಹಾಗೆ ನೋಡೋದಾದರೆ ಪ್ರಮೋಟರ್ ಯಾವ ಕಡೆ ಇದೆ, 5' ಕಡೆ ಇದೆ. ಸೊ ಅದು ಕರೆಕ್ಟ್ ಇದೆ, ಕೋಡಿಂಗ್ ಸ್ಟ್ಯಾಂಡ್. ಕೋಡಿಂಗ್ ಸ್ಟ್ಯಾಂಡ್ ಅಂತ ಹೆಸರಷ್ಟೇ, ಅದು ಯಾವುದೇ ಕಾರಣಕ್ಕೂ MRNನ ಕೋಡ್ ಮಾಡೋದಿಲ್ಲ. ಆ್ಯಕ್ಚುಲಿ ಟೆಂಪ್ಲೇಟ್ ಸ್ಟ್ಯಾಂಡ್ ಕೋಡ್ ಮಾಡೋದು. ಟೆಂಪ್ಲೇಟ್ ಸ್ಟ್ಯಾಂಡ್ನ ಡೈರೆಕ್ಷನ್ ಏನು, 3' ಟು 5' ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಸಿಂಗಲ್ ಸ್ಟ್ಯಾಂಡ್ DNA ಹ್ಯಾವಿಂಗ್ ದ ಪೊಲ್ಯಾರಿಟಿ 5' ಟು 3' ಈಸ್ ದಿ ಟೆಂಪ್ಲೇಟ್ ಸ್ಟ್ಯಾಂಡ್. ಇಲ್ಲ, ನಾನು ಈಗಲಷ್ಟೇ ಹೇಳಿದ್ದೆ, ಅದು 3' ಟು 5' ಆಗಬೇಕು. ಯಾಕಂದರೆ MRN ಉತ್ಪತ್ತಿ ಆಗೋದು 5' ಟು 3', ಹೌದಲ್ವಾ? ಸೊ RNA ಪಾಲಿಮರೇಸ್ ಬೈಂಡ್ಸ್ ಟು ದ ಆಪರೇಟರ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ಇಲ್ಲ, ಪ್ರಮೋಟರಿಗೆ ಬೈಂಡ್ ಆಗೋದು. ಸೊ ನೆಕ್ಸ್ಟ್, ಸೊ ನಮಗೆ ಫಸ್ಟ್ ಮಾತ್ರ ಕರೆಕ್ಟ್ ಇದೆ, ಬಾಕಿ 2 ಏನಿದೆ ಅದು ತಪ್ಪಿದೆ. ಸಿಂಗಲ್ ಬೇಸ್ DNA ಡಿಫರೆನ್ಸಸ್ ಅಕರ್ ಇನ್ ಹ್ಯೂಮನ್ಸ್ ಆರ್ ಕಾಲ್ಡ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ಪಾಲಿಮಾರ್ಫಿಸಮ್. ಅದಕ್ಕೆ ನಾವು SNP ಅಂತ ಕರಿತೀವಿ. ಹೌದು, ಪ್ರತಿಯೊಬ್ಬ ಇಂಡಿವಿಜುವಲ್ಸ್ನಲ್ಲಿ ನಾವು ಸಿಂಗಲ್ ಬೇಸಸಲ್ಲಿ ಎಲ್ಲೋ ಒಂದು ಕಡೆ DNA ಒಂದು ಸಣ್ಣ ಸಣ್ಣ ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ದೇಹದಲ್ಲಿ TA ಇದ್ದರೆ ಕಾಂಪ್ಲಿಮೆಂಟ್ರಿ ಬೇಸ್, ನಿಮ್ಮ ಇದರಲ್ಲಿ AT ಇರಬಹುದು, ಅಥವಾ GC ಇರ್ಬೋದು, ಅಥವಾ CG ಇರ್ಬೋದು, ಡಿಫರ್ ಆಗ್ತದೆ. ಸೊ ಇಂಡಿವಿಜುವಲಲ್ಲಿ ಡಿಫರ್ ಆಗ್ತಾ ಹೋಗ್ತದೆ. ಇದಕ್ಕೆ ನಾವು SMP ಅಂತ ಕರಿತೀವಿ. ಸೊ ಎಷ್ಟು SMP ಇರುತ್ತೆ ಅಂತ ಗೊತ್ತಾಗಲ್ಲ. ಈಗ ಒಬ್ಬನ ದೇಹದಲ್ಲಿ 100 ಇರಬಹುದು, ಕೆಲವರಲ್ಲಿ 200 ಇರಬಹುದು, ಆ ಥರದ ಚೇಂಜಸ್ಗಳನ್ನ ನೋಡ್ತೀವಿ. ಆದರೆ ಜೀನಲ್ಲ, ಅದು ಜೀನ್ ಬಿಟ್ಟು ಬೇರೆ ಈ ಕೆಲವು ಇಂಟರ್ವಲ್ಸ್ ಆಫ್ DNA ಇರ್ತದೆ. ಸೊ ಹಾಗೆ ನೋಡಿದ್ರೆ ಸ್ಟೇಟ್ಮೆಂಟ್ A ಮತ್ತು D ಕರೆಕ್ಟ್ ಇದೆ, ಬಾಕಿ B ಮತ್ತು C ತಪ್ಪಿದೆ. ಸೊ ಆಪ್ಷನ್ 4 ಸ್ಟೇಟ್ಮೆಂಟ್ಸ್ A and D ಆರ್ ಕರೆಕ್ಟ್. ಕ್ವಶನ್ ನಂಬರ್ 29. ಆಮ್ನಿಯೋಸೆಂಟಸಿಸ್ ಈಸ್ ಒನ್ ಆಫ್ ದಿ ಮೆಥಡ್ಸ್ ಅಡಾಪ್ಟೆಡ್ ಫಾರ್ MTP. ಇಲ್ಲ. ಆಫ್ ಬರ್ತ್ ಕಂಟ್ರೋಲ್. ಅಲ್ಲ. ಫಾರ್ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್. ಹೌದು, ಬಟ್ ಇಂಡಿಯಾದಲ್ಲಿ ಅದು ಬ್ಯಾನ್ ಆಗಿದೆ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಯೂಸ್ಡ್ ಫಾರ್ ಸೇಫ್ ಪಾರ್ಚುರೇಷನ್. ಅಲ್ಲ. ಆಪ್ಷನ್ 3 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 30. ಕರ್ನಲ್ಸ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಆನ್ ದಿ ರಾಕಿ ಸೀ ಕೋಸ್ಟ್ ಆಫ್ ಸ್ಕಾಟ್ಲ್ಯಾಂಡ್ ವೇರ್ ಲಾರ್ಜರ್ ಬರ್ನಾಕಲ್ ಬೆಲಾನಸ್ ಡಾಮಿನೇಟ್ಸ್ ದಿ ಇಂಟರ್ಟೈಡಲ್ ಏರಿಯಾ ಆ್ಯಂಡ್ ರಿಮೂವ್ಸ್ ದಿ ಸ್ಮಾಲರ್ ಬರ್ನಾಕಲ್ ಕ್ಯಾಥಮಲಾಸ್. ದಿಸ್ ಹ್ಯಾಪನ್ಡ್ ಡ್ಯೂ ಟು ಅಂತ ಕೇಳಿದ್ದಾರೆ. ಕಾಂಪಿಟೇಷನ್ ಅಷ್ಟೇ. ಸೊ ಆಬ್ವಿಯಸ್ಲಿ ಒಂದು ಸುಪೀರಿಯರ್ ಇದೆ, ಇನ್ನೊಂದು ಇನ್ಫೀರಿಯರ್ ಇದೆ. ಆಬ್ವಿಯಸ್ಲಿ ಸುಪೀರಿಯರ್ ಒನ್ ವಿಲ್ ಎಲಿಮಿನೇಟ್ ದಿ ಇನ್ಫೀರಿಯರ್ ಒನ್. ಸೊ ಇಟ್ ಈಸ್ ನಥಿಂಗ್ ಬಟ್ ಕಾಂಪಿಟೇಷನ್. ಇದರ ಬಗ್ಗೆ ನಾನು ಕಂಪ್ಲೀಟಾಗಿ ನೋಟ್ಸ್ ಕೊಟ್ಟಿದ್ದೀನಿ. ಸೊ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟರ್ದಿದು ನೆನಪಿರಬೇಕು. ಕಾಂಪಿಟೇಷನ್ ಬಹಳ ಇಂಪಾರ್ಟೆಂಟ್. ಇದರಲ್ಲೊಂದು 5 ಎಕ್ಸಾಂಪಲ್ ಬರುತ್ತೆ, ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಕೊಟ್ಟಿದ್ದೀನಿ ನನ್ನ ಹಿಂದಿನ ಸೆಷನಲ್ಲಿ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 31. ಚೂಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್. ಟೆಂಡಾನ್ಸ್ ಅಟ್ಯಾಚ್ ಮಸಲ್ ಟು ಬೋನ್. ಕರೆಕ್ಟ್ ಇದೆ. Ciliated epithelium is the modified columnar epithelium. ಹೌದು, ಕರೆಕ್ಟ್ ಇದೆ. Adipose tissue is a type of dense connective tissue. ಅಲ್ಲ, it is loose connective tissue. ಸೊ ಆಪ್ಷನ್ 3 ಏನಿದೆ ಅದು ಇನ್ಕರೆಕ್ಟ್ ಇದೆ. ಸೊ ವಿ ಗಾಟ್ ದಿ ಆನ್ಸರ್. ಕಾರ್ಟಿಲೇಜ್ ಈಸ್ ಮೇಡ್ ಅಪ್ ಆಫ್ ಕಾಂಟ್ರೋಸೈಟ್ಸ್. ಹೌದು, ಕಾಂಟ್ರೋಸೈಟ್ಸ್ ಅಂತ ಹೇಳುವಂಥ ಸೆಲ್ಸಿಂದ ಕಾರ್ಟಿಲೇಜ್ ಉತ್ಪತ್ತಿ ಆಗ್ತದೆ. ಅದೇ ಥರ ಈಸ್ಟೋಸೈಟ್ಸ್ ಅಂತ ಹೇಳುವಂಥ ಸೆಲ್ಸಿಂದ ಬೋನ್ಸ್ಗಳು ಉತ್ಪತ್ತಿ ಆಗ್ತದೆ. ಸೊ ಹಿಯರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಆಪ್ಷನ್ 3. Question number 32. Desired genes have been introduced into transgenic animals to obtain large-scale production of useful biological products encoded by these genes. This approach is generally referred to as ಅಂತ ಕೇಳಿದ್ದಾರೆ. ಹೈಬ್ರಿಡೋಮಾ ಟೆಕ್ನಾಲಜಿ. ಅಲ್ಲ. ಹೈಬ್ರಿಡೋಮಾ ಟೆಕ್ನಾಲಜಿ ಅಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸಲ್ಲಿ ಯೂಸ್ ಮಾಡುವಂಥ ಒಂದು ಟೆಕ್ನಾಲಜಿ. ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಹೇಳಲ್ಲ, ಕಾಂಪ್ಲೆಕ್ಸ್ ಪ್ರಾಸೆಸ್ ಅದು. ಸೊ ಮಾಲಿಕ್ಯುಲರ್ ಫಾರ್ಮಿಂಗ್ ಅಂತ ಕರಿತೀವಿ. ಹೌದು. ಸೊ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಸರ್ಟನ್ ರೀಕಾಂಬಿನೆಂಟ್ ಪ್ರೋಟೀನನ್ನು ಉತ್ಪತ್ತಿ ಮಾಡಲಿಕ್ಕೆ ನಮಗೆ ಮಾಲಿಕ್ಯುಲರ್ ಫಾರ್ಮಿಂಗನ್ನು ಯೂಸ್ ಮಾಡಬೇಕಾಗ್ತದೆ. ಇಟ್ ಈಸ್ ನಥಿಂಗ್ ಬಟ್ ಬಯೋಟೆಕ್ನಾಲಜಿ. ಆಪ್ಷನ್ 2 ಕರೆಕ್ಟ್ ಇದೆ. ಜೀನ್ ಥೆರಪಿ ಗೊತ್ತಿದೆ ನಿಮಗೆ. ಇಟ್ ಈಸ್ ನಥಿಂಗ್ ಬಟ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟಿವ್ ಜೀನ್ ಬೈ ಎ ಹೆಲ್ದಿ ಜೀನ್. ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅನ್ನೋದು RDNA ಟೆಕ್ನಾಲಜಿಯಲ್ಲಿ ಉತ್ಪತ್ತಿಯಾಗುವಂಥ ಪ್ರೋಟೀನ್, ರೀಕಾಂಬಿನೆಂಟ್ ಪ್ರೋಟೀನನ್ನು ಪ್ಯೂರಿಫಿಕೇಷನ್ ಮಾಡುವಂಥ ಪ್ರಾಸೆಸ್. ಅದಕ್ಕೆ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಆಪ್ಷನ್ 2 ಕರೆಕ್ಟ್ ಇದೆ. Question number 33. A plant is provided with ideal conditions for photosynthesis and supplied with isotope 14 carbon dioxide. ಅಂದರೆ ಈ ಐಸೋಟೋಪ್ ಆಫ್ ದಿ ಕಾರ್ಬನಲ್ಲಿ 14 ಅಂತ ಬರುತ್ತೆ. ಸೊ ಅದು 14 ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ವೆನ್ ದ ಪ್ರಾಡಕ್ಟ್ಸ್ ಆಫ್ ದಿಸ್ ಪ್ರಾಸೆಸ್ ಆರ್ ಅನಲೈಸ್ಡ್ ಕೇರ್ಫುಲಿ, ವಾಟ್ ವುಡ್ ಬಿ ದ ನೇಚರ್ ಆಫ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ಕ್ವಶನಲ್ಲಿ ಫೋಟೋಸಿಂಥಸಿಸ್ ಕೊಟ್ಟಿದ್ದಾರೆ, ಹಾಗೂ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ, ಹಾಗೂ ಐಸೋಟೋಪ್ ಕಾರ್ಬನ್ದು ಯಾವುದು 14 CO2 ಅಂತ ಕೊಟ್ಟಿದ್ದಾರೆ. ಅಂದರೆ 14 CO2ನ ನಾವೀಗ ಪ್ಲಾಂಟಿಗೆ ಇಂಜೆಕ್ಟ್ ಮಾಡಿದರೆ ಆಬ್ವಿಯಸ್ಲಿ ಅದು ಎಲ್ಲೋ ಹೋಗಿ ಕಾರ್ಬನ್ನಿಗೆ ಹೋಗಿ ಮಾತ್ರ ಬೈಂಡ್ ಆಗೋ ಚಾನ್ಸಸ್ ಇರೋದು. ಯಾಕಂದರೆ ಇಟ್ ಕ್ಯಾನ್ ಲೇಬಲ್ ಓನ್ಲಿ ಕಾರ್ಬನ್. ಸೊ ಫೋಟೋಸಿಂಥಸಿಸ್ದು ಪ್ರಾಡಕ್ಟ್ ಯಾವುದು? ಗ್ಲೂಕೋಸ್. ಗ್ಲೂಕೋಸ್ದು ಫಾರ್ಮುಲಾ ಏನು? C6H12O6. C6 ಅಲ್ಲಿ C ಇದೆ ನೋಡಿ, ಕಾರ್ಬನ್ ಇದೆ. ಸೊ ಅದಕ್ಕೆ ಮಾತ್ರ ಅದು ಲೇಬಲ್ ಮಾಡಲಿಕ್ಕೆ ಸಾಧ್ಯ. ಹೈಡ್ರೋಜನ್ಗೆ ಮಾಡಲಿಕ್ಕಾಗಲ್ಲ, ಆಕ್ಸಿಜನ್ಗೆ ಮಾಡಲಿಕ್ಕಾಗಲ್ಲ. ಸೊ ಇಷ್ಟೇ ವಿಷಯ. ಸೊ ಬೋತ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಆರ್ ಲೇಬಲ್ಡ್. ಇಲ್ಲ. ಓನ್ಲಿ ಆಕ್ಸಿಜನ್ ಇಸ್ ಲೇಬಲ್ಡ್ ಬಟ್ ಗ್ಲೂಕೋಸ್ ಇಸ್ ನಾರ್ಮಲ್. ಇಲ್ಲ.
ಬೋತ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಆರ್ ನಾರ್ಮಲ್. ಇಲ್ಲ. ಓನ್ಲಿ ಗ್ಲೂಕೋಸ್ ಈಸ್ ಲೇಬಲ್ಡ್ ಆ್ಯಂಡ್ ಆಕ್ಸಿಜನ್ ಈಸ್ ನಾರ್ಮಲ್. ಸೊ ಹೌದು. ಸೊ ಗ್ಲೂಕೋಸ್ ಏನಾಗಿದೆ, ಅಲ್ಲಿ ಕಾರ್ಬನ್ ಇರೋದ್ರಿಂದ ಅದು ಲೇಬಲ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಫೋಟೋಸಿಂಥಸಿಸ್ದು ಪ್ರಾಡಕ್ಟ್ ಯಾವುದು? ಆಕ್ಸಿಜನ್. ನಮಗೆ ಗೊತ್ತಿದೆ ಆ್ಯಕ್ಚುಲಿ, ಸ್ಪ್ಲಿಟಿಂಗ್ ಆಫ್ ವಾಟರ್ ನೀವು ನೋಡಿರ್ತೀರಿ ಈ ಫೋಟೋಸಿಂಥಸಿಸ್ದು ಲೈಟ್ ರಿಯಾಕ್ಷನಲ್ಲಿ. ಸೊ ಈ ಥೈಲಾಕಾಯ್ಡ್ದು ಲೂಮನಲ್ಲಿ ಆ್ಯಕ್ಚುಲಿ ವಾಟರ್ ಸ್ಪ್ಲಿಟ್ ಆಗ್ತದೆ. ಆ ಟೈಮ್ನಲ್ಲಿ ಆಕ್ಸಿಜನ್ ಲಿಬರೇಟ್ ಆಗ್ತದೆ. ಆಕ್ಸಿಜನ್ಗೂ ಹಾಗೂ ಕಾರ್ಬನ್ಗೂ ಸಂಬಂಧ ಇಲ್ಲ ಅಲ್ಲಿ. ಸೊ ಆಕ್ಸಿಜನನ್ನು ಲೇಬಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗ್ಲೂಕೋಸನ್ನು ಲೇಬಲ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಕಾರ್ಬನ್ 14 ವಿಲ್ ಬೈಂಡ್ ಟು ದಟ್ ಸಿ ಆಫ್ ದಟ್ ಗ್ಲೂಕೋಸ್. ಅಷ್ಟೇ ವಿಷಯ. ಸೊ ಗ್ಲೂಕೋಸ್ ಏನಾಗಿದೆ, ಆಟೋಮೆಟಿಕಲಿ ಲೇಬಲ್ ಆಗಿದೆ. ಆಪ್ಷನ್ 4 ಕರೆಕ್ಟ್ ಇದೆ. Question number 34. Which among these is not a post-fertilization event? Gametogenesis. Very simple ಅಲ್ಲ. ಆ್ಯಕ್ಚುಲಿ ಇದು ಪ್ರೀ-ಫರ್ಟಿಲೈಸೇಷನ್ ಇವೆಂಟ್. ಎಂಬ್ರಿಯೋಜೆನೆಸಿಸ್, ಫ್ರೂಟ್ ಫಾರ್ಮೇಷನ್, ಸೀಡ್ ಫಾರ್ಮೇಷನ್ ಎಲ್ಲ ಆ್ಯಕ್ಚುಲಿ ಪೋಸ್ಟ್-ಫರ್ಟಿಲೈಸೇಷನ್ ಇವೆಂಟ್, ಅಂದರೆ ಫರ್ಟಿಲೈಸೇಷನ್ ಆದ ನಂತರ ನಡೆಯುವಂಥ ಪ್ರಾಸೆಸ್. ಆಪ್ಷನ್ 1 ಕರೆಕ್ಟ್ ಇದೆ. Sarcomere is the functional unit of contraction in a muscle fiber. Identify the portion of myofibril that constitute a sarcomere. ಕ್ವಶನ್ ನಂಬರ್ 35 ಇದು. ಸೊ ನಮಗೆ ಗೊತ್ತಿರೋ ಹಾಗೆ ಮಸಲ್ ಫೈಬರ್ನಲ್ಲಿ 2 ಪ್ರೋಟೀನ್ಸ್ ಇರುತ್ತೆ, ಕಾಂಟ್ರಾಕ್ಟಲ್ ಪ್ರೋಟೀನ್ಸ್. ಯಾವುದೆಲ್ಲ? ಆ್ಯಕ್ಟಿನ್ ಮತ್ತು ಮಯೋಸಿನ್. ಆ್ಯಕ್ಟಿನ್ಗೆ ನಾವು ಲೈಟ್ ಬ್ಯಾಂಡ್ಸ್ ಅಂತ ಕರಿತೀವಿ, ಅಥವಾ ಐ ಬ್ಯಾಂಡ್ ಅಂತಲೂ ಕರಿತೀವಿ. ಇನ್ನೊಂದು ಅಥವಾ ಐಸೋಟ್ರೋಪಿಕ್ ಬ್ಯಾಂಡ್ ಅಂತಲೂ ಕರಿತೀವಿ. ಈ ಮಯೋಸಿನ್ಗೆ ನಾವು ಆ್ಯನ್ ಐಸೋಟ್ರೋಪಿಕ್ ಬ್ಯಾಂಡ್ ಅಂತಲೂ ಕರಿತೀವಿ, ಅಥವಾ ಡಾರ್ಕ್ ಬ್ಯಾಂಡ್ಸ್ ಅಂತಲೂ ಕರಿತೀವಿ. ಹೌದಲ್ವಾ? ಸೊ ನಾರ್ಮಲಿ ಎ ಬ್ಯಾಂಡ್ಸ್ ಎಲ್ಲಿರುತ್ತೆ? ಮಧ್ಯದಲ್ಲಿರುತ್ತೆ, ಪ್ಯಾರಲ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಐ ಬ್ಯಾಂಡ್ಸ್ಗಳು ಸೈಡಲ್ಲಿರುತ್ತೆ, ಅಂದರೆ ಲೆಫ್ಟ್ ಸೈಡಲ್ಲಿ ಕಡೆ ಮತ್ತು ರೈಟ್ ಸೈಡಲ್ಲಿರುತ್ತೆ. ಸೊ ಐ ಬ್ಯಾಂಡ್ಸನ್ನು ಬೈಸೆಕ್ಟ್ ಮಾಡುವಂಥ ಲೈನ್ಸ್ ಯಾವುದು? ಝೆಡ್ ಲೈನ್ಸ್ ಆ್ಯಕ್ಚುಲಿ. ಸೊ ಈ ಝೆಡ್ ಲೈನ್ಸು ಲೆಫ್ಟ್ ಹಾಗೂ ರೈಟ್ನಲ್ಲಿ ಇರುತ್ತೆ. ಮಧ್ಯಭಾಗದಲ್ಲಿ ನಮಗೆ ಎ ಬ್ಯಾಂಡ್ಸ್ ಇರುತ್ತೆ. ಸೊ ಈ ಪರ್ಟಿಕ್ಯುಲರ್ ರೀಜನ್ ಏನಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಸೈಟ್ ಆಫ್ ಕಾಂಟ್ರಾಕ್ಷನ್. ಅಂದರೆ ಅದಕ್ಕೆ ನಾವು ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್ ಅಂತ ಹೇಳೋದು. ಸೊ ಆಬ್ವಿಯಸ್ಲಿ ಇದಕ್ಕೆ ನಾವು ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ 2 ಸಕ್ಸೆಸಿವ್ ಝೆಡ್ ಲೈನ್ಸ್. ಕರೆಕ್ಟ್ ಅಲ್ವಾ? ಸೊ 2 ಝೆಡ್ ಲೈನ್ಸ್ ಎಲ್ಲ ಮಧ್ಯದಲ್ಲಿ ಇರುವಂಥ ಎಲ್ಲ ಪೋರ್ಷನ್ ಏನಿದೆ ಅದಕ್ಕೆ ನಾವು ಸಾರ್ಕೋಮಿಯರ್ ಅಂತ ಕರಿತೀವಿ. ಆಪ್ಷನ್ 1 ಕರೆಕ್ಟ್ ಇದೆ. Question number 36. Some desert beetles can survive on metabolic water without even drinking liquid water, which ಅಂತ ಕೊಟ್ಟಿದ್ದಾರೆ. ಸೊ ಮೆಟಬಾಲಿಕ್ ವಾಟರ್ ಅಂತ ಹೇಳಿದ್ರೆ ನಾರ್ಮಲಿ ಗ್ಲೈಕೋಲೈಸಿಸ್ ಆಗಿರಬಹುದು, ಅಥವಾ ಕ್ರೆಬ್ ಸೈಕಲ್ ಆಗಿರಬಹುದು, ಮೈಟೊಕಾಂಡ್ರಿಯಾದಲ್ಲಿ ನಡೆಯುವಂಥದ್ದು ಕ್ರೆಬ್ ಸೈಕಲ್. ಸೊ ಇಲ್ಲಿ ಉತ್ಪತ್ತಿಯಾಗುವಂಥ ವಾಟರ್, ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ವಾಟರ್ ಬೈ ಪ್ರಾಡಕ್ಟ್ ಆಗಿ ಉತ್ಪತ್ತಿ ಆಗ್ತದೆ. ಸೊ ಈ ವಾಟರ್ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಆರ್ಗನಿಸಮ್ ಡಿಪೆಂಡ್ ಆಗಿದೆ ಅಂತ ಅರ್ಥ. ಸೊ ಬೀಟಲ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದು ಯೂಕ್ಯಾರಿಯೋಟಿಕ್ ಆರ್ಗನಿಸಮ್. ಸೊ ನಾರ್ಮಲಿ ಪ್ರೋಕ್ಯಾರಿಯೋಟಲ್ಲಿ ಮೈಟೊಕಾಂಡ್ರಿಯಾ ಇರೋದಿಲ್ಲ, ಆದರೆ ಯೂಕ್ಯಾರಿಯೋಟದಲ್ಲಿ ಮೈಟೊಕಾಂಡ್ರಿಯಾ ಇರ್ತದೆ. ಅಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಸೊ ಇಷ್ಟೇ ವಿಷಯ. ಸೊ ಈ 2 ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಮೆಟಬಾಲಿಕ್ ವಾಟರ್ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಉತ್ಪತ್ತಿ ಆಗುವಂಥ ವಾಟರ್, ಹಾಗೂ ಬೀಟಲ್ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಖಂಡಿತ ಯೂಕ್ಯಾರಿಯೋಟ್. ಸೊ ಅಂದರೆ ಮೈಟೊಕಾಂಡ್ರಿಯಾ ಇರುತ್ತೆ. ಸೊ ಸ್ಟೇಟ್ಮೆಂಟ್ 1 ವಾಸ್ ಪ್ರೊಡ್ಯೂಸ್ಡ್ ಆ್ಯಸ್ ವಾಟರ್ ಇನ್ ದಿ ಆರ್ಗನಿಸಮ್ ದೇ ಈಟ್. ಇಲ್ಲ, ಚಾನ್ಸೇ ಇಲ್ಲ. ಆ್ಯಕ್ಚುಲಿ ಅದು ಏನು ಆರ್ಗನಿಸಮನ್ನು ತಿನ್ನುತ್ತೆ, ಪ್ರೇ ಆರ್ಗನಿಸಮನ್ನು ತಿನ್ನುತ್ತೆ, ಅದರಲ್ಲಿ ನೀರಿರುತ್ತೆ, ಅದರಿಂದ ನೀರು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಅದು ಚಾನ್ಸೇ ಇಲ್ಲ. ಈಸ್ ಅಬ್ಸಾರ್ಬ್ಡ್ ಫ್ರಮ್ ದಿ ಏರ್ ಅಲಾಂಗ್ ವಿತ್ ರೆಸ್ಪಿರೇಟರಿ ಆಕ್ಸಿಜನ್. ಇದು ಕೂಡ ಚಾನ್ಸ್ ಇಲ್ಲ. ಈಗ ಸ್ಟೇಟ್ಮೆಂಟ್ 3 ಆಲ್ಮೋಸ್ಟ್ ಕರೆಕ್ಟ್ ಇದೆ, ಲೆಂದಿ ಇದೆ. ಸೊ ಈಸ್ ಎ ಬ್ರೇಕ್ ಡೌನ್ ಪ್ರಾಡಕ್ಟ್ ಆಫ್ ಪೈರುವೇಟ್. ಪೈರುವೇಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಮಗೆ ಗೊತ್ತಿದೆ, ಗ್ಲೈಕೋಲೈಸಿಸ್ನಲ್ಲಿ ಉತ್ಪತ್ತಿ ಆಗುವಂಥ ಕೊನೆಯ ಪ್ರಾಡಕ್ಟ್ ಯಾವುದು? ಪೈರುವಿಕ್ ಆ್ಯಸಿಡ್, ಪೈರುವೇಟ್. ಇನ್ಸೈಡ್ ದಿ ಮೈಟೊಕಾಂಡ್ರಿಯಾ ಅಂದರೆ ಪೈರುವೇಟ್ ಏನಾಗ್ತದೆ, ಈ ಲಿಂಕ್ಸ್ ರಿಯಾಕ್ಷನ್ಗೆ ಹೋಗ್ತದೆ ಮೈಟೊಕಾಂಡ್ರಿಯಾದಲ್ಲಿ ಮ್ಯಾಟ್ರಿಕ್ಸ್ನಲ್ಲಿ, ಆವಾಗ ನೀರು ಉತ್ಪತ್ತಿ ಆಗ್ತದೆ. ಹೌದಲ್ವಾ? ಸೊ ಇಟ್ಸ್ ಎ ಬೈ ಪ್ರಾಡಕ್ಟ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಆ ಟೈಮ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಉತ್ಪತ್ತಿ ಆಗ್ತದೆ. ಸೊ ಸ್ಟೇಟ್ಮೆಂಟ್ 3 ಕರೆಕ್ಟ್ ಇದೆ. ಸೊ ವಾಟರ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಮೆಟಬಾಲಿಸಮ್. ಇಷ್ಟೇ. ಸೊ ಸ್ಟೇಟ್ಮೆಂಟ್ 4 ನೋಡೋಣ. ಈಸ್ ಎ ಬ್ರೇಕ್ ಡೌನ್ ಪ್ರಾಡಕ್ಟ್ ಫ್ರಮ್ ಗ್ಲೈಕೋಲೈಸಿಸ್ ಇನ್ ದ ಸೈಟೋಪ್ಲಾಸಮ್. ಹೌದು, ಗ್ಲೈಕೋಲೈಸಿಸ್ 10 ಸ್ಟೆಪ್ಸ್ನಲ್ಲೇ ನಡೆಯುತ್ತೆ. ಆ ಟೈಮ್ನಲ್ಲಿ ವಾಟರ್ ಮಾಲಿಕ್ಯೂಲ್ ಲಿಬರೇಟ್ ಆಗ್ತದೆ, 2 ವಾಟರ್ ಮಾಲಿಕ್ಯೂಲ್ ಲಿಬರೇಟ್ ಆಗ್ತದೆ. ಸೊ ಇದು ಕೂಡ ಬೈ ಪ್ರಾಡಕ್ಟ್. ಸೊ ಸ್ಟೇಟ್ಮೆಂಟ್ 3ನೂ ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 4 ಕೂಡ ಕರೆಕ್ಟ್ ಇದೆ. ಸೊ ಒಂದೊಂದು ಸಲ ಈಗ ಈ ಥರ ಆಗ್ತದೆ ಆ್ಯಕ್ಚುಲಿ. ಸೊ 2 ಕರೆಕ್ಟೇ, ನೀವು 4ಗೆ ಹೋದರೂ ಕರೆಕ್ಟೇ, 3ಗೆ ಹೋದರೂ ಕರೆಕ್ಟೇ. ಸೊ ವಿಲ್ ಗೋ ವಿತ್ ಆಪ್ಷನ್ 3 ಆ್ಯಂಡ್ 4. ಕ್ವಶನ್ ನಂಬರ್ 37. ದ ಜೀನ್ ಡಿಸಾರ್ಡರ್ ಫೀನೈಲ್ ಕೆಟೋನೂರಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್. ಸೊ ಇದರ ಬಗ್ಗೆ ನಾನು ಬಹಳಷ್ಟು ಹೇಳಿದ್ದೀನಿ. ಫೀನೈಲ್ ಕೆಟೋನೂರಿಯಾ ಬಹಳ ಇಂಪಾರ್ಟೆಂಟ್ ಇದು, ನಿಮಗೆ ಗೊತ್ತಿದೆ ಯಾಕೆ ಏನು ಅಂತ ಹೇಳಿ. ಸೊ ಆಪ್ಷನ್ 2 ಪ್ಲಿಯೋಟ್ರೋಪಿ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್. Question number 38. A population is correctly defined as having which of the following characteristic? Very simple. Population the characteristic ಏನು? ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರಬೇಕು. ಪಾಪ್ಯುಲೇಷನ್ ಅಂದರೆ ಗ್ರೂಪ್ ಆಫ್ ದ ಸೇಮ್ ಸ್ಪೀಸೀಸ್ ಅಷ್ಟೇ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಬಿ ನೋಡೋದಾದರೆ, ಆಪ್ಷನ್ ಎ ಅಲ್ಲ, ಅದು ಸ್ಟೇಟ್ಮೆಂಟ್ ಅದು. ಬಿ ನೋಡೋದಾದರೆ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಸೀಸ್. ಹೌದು, ಸ್ಪೀಸೀಸ್ ಅಂದರೆ ಆಬ್ವಿಯಸ್ಲಿ ಒಂದು ಪರ್ಟಿಕ್ಯುಲರ್ ಜೀನ್ಸನ್ನು ಹೊಂದಿರುವಂಥ ಆರ್ಗನಿಸಮ್. ಸೊ ಅದು ತುಂಬ ಇದ್ದರೆ ಅದು ಪಾಪ್ಯುಲೇಷನ್ ಅಂತ ಕರಿತೀವಿ, ಅದು ಕರೆಕ್ಟ್ ಇದೆ. ಸಿ ಪೊಸೆಸಿಂಗ್ ಎ ಕಾನ್ಸ್ಟೆಂಟ್ ಆ್ಯಂಡ್ ಯೂನಿಫಾರ್ಮ್ ಡೆನ್ಸಿಟಿ ಆ್ಯಂಡ್ ಡಿಸ್ಪರ್ಷನ್. ಇಲ್ಲ, ನಮಗೆ ಗೊತ್ತಿದೆ ಪಾಪ್ಯುಲೇಷನ್ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಈ ಕಾನ್ಸ್ಟೆಂಟ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರ್ತ್ ರೇಟ್ ಆಗ್ತಾ ಇರ್ತದೆ, ಅಂದರೆ ಹೊಸ ಆರ್ಗನಿಸಮ್ ಉತ್ಪತ್ತಿ ಆಗ್ತಾನೆ ಇರ್ತದೆ. ಎಟ್ ದ ಸೇಮ್ ಟೈಮ್ ಡೆತ್ ರೇಟ್ ಕೂಡ ಇದೆ. ಸೊ ಇಲ್ಲಿ ಫ್ಲಕ್ಚುಯೇಷನ್ ಇದೆ. ಒಂದು ಪಾಪ್ಯುಲೇಷನ್ ನಂಬರ್ ಯಾವತ್ತೂ ಕಾನ್ಸ್ಟೆಂಟ್ ಇರೋದಿಲ್ಲ.
ಬರೋದಿಲ್ಲ. ಇಮಿಗ್ರೇಷನ್ನು ನಡೀತಾ ಇರ್ತದೆ, ಅದರ ಜೊತೆಲಿ ಎಮಿಗ್ರೇಷನ್ ಕೂಡ ನಡೀತಾ ಇರ್ತದೆ. ಸೊ ಆಪ್ಷನ್ ಸಿ ಅಥವಾ ಸ್ಟೇಟ್ಮೆಂಟ್ ಸಿ ಏನಿದೆ ಅದು ರಾಂಗ್ ಇದೆ. ಸೊ ಹಾಗೆ ನೋಡಿದ್ರೆ ಆಪ್ಷನ್ 1 ಕರೆಕ್ಟ್ ಇದೆ, ಎ ಮತ್ತು ಬಿ ಕರೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಫಾರ್ ಪಾಪ್ಯುಲೇಷನ್. ಕ್ವಶನ್ ನಂಬರ್ 39, ಚೂಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅಕ್ಕರ್ ಇನ್ ಹ್ಯೂಮನ್ ರಿಪ್ರೊಡಕ್ಷನ್. ಸೊ ನಮಗೆ ಗೊತ್ತಿದೆ ಫಸ್ಟ್ ಸ್ಟೆಪ್ ಯಾವತ್ತು ಗ್ಯಾಮೆಟೋಜೆನೆಸಿಸ್, ಅಲ್ಲಿ ಸ್ಪರ್ಮ್ ಮತ್ತು ಓವಮ್ ಉತ್ಪತ್ತಿ ಆಗಬೇಕು. ನಂತರ ಇರೋದು ಇನ್ಸಮಿನೇಷನ್, ಅಂದರೆ ಸ್ಪರ್ಮ್ಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ರಿಲೀಸ್ ಆಗಬೇಕು. ನಂತರ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್, ಅದಕ್ಕೆ ಫರ್ಟಿಲೈಸೇಷನ್ ಅಂತ ಕರಿತೀವಿ. ನಂತರ ಆ್ಯಕ್ಚುಲಿ ಈ ಎಂಬ್ರಿಯೋ ಏನಾಗ್ತದೆ ಯುಟೆರಸ್ದು ಎಂಡೋಮೆಟ್ರಿಯಮ್ ಲೇಯರ್ಗೆ ಹೋಗಿ ಇಂಪ್ಲಾಂಟ್ ಆಗಬೇಕು, ಇದಕ್ಕೆ ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ನಂತರ ಜೆಸ್ಟೇಷನ್, ಹ್ಯೂಮನ್ ಜೆಸ್ಟೇಷನ್ ಪೀರಿಯಡ್ ಎಷ್ಟು 9 ಮಂತ್ಸು. ಅದಾದ ನಂತರ ಬರೋದು ಪಾರ್ಚುರೇಷನ್, ಕೊನೆಗೆ ಡೆಲಿವರಿ ಆಫ್ ದಿ ಬೇಬಿ. ಸೊ ಆಪ್ಷನ್ 3 ಕರೆಕ್ಟ್ ಇದೆ. ಕ್ವಶನ್ ನಂಬರ್ 40, ಇನ್ ಎ ಪಾಲಿಸ್ಯಾಕರೈಡ್ ನಂಬರ್ ಆಫ್ ಮೊನೋಸ್ಯಾಕರೈಡ್ಸ್ ಆರ್ ಲಿಂಕ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಪಾಲಿಸ್ಯಾಕರೈಡ್ ಅಂದರೆ ಕಾರ್ಬೋಹೈಡ್ರೇಟ್ ಯಾವುದರಿಂದ ಮಾಡಲ್ಪಟ್ಟಿದೆ, ಈ ಮೊನೋಸ್ಯಾಕರೈಡ್ ಯೂನಿಟಿಂದ ಕಾರ್ಬೋಹೈಡ್ರೇಟ್ ಮಾಡಲ್ಪಟ್ಟಿದೆ. ಸೊ ಈ ಮೊನೋಸ್ಯಾಕರೈಡ್ಸ್ ಯೂನಿಟ್ಸ್ಗಳು ಒಂದು ಲಿಂಕೇಜಿಂದ ಬೈಂಡ್ ಆಗಿರ್ತದೆ. ಆ ಬಾಂಡ್ಸ್ ಯಾವುದು ಅಂತ ಹೇಳಿದ್ರೆ ಗ್ಲೈಕೋಸಿಡಿಕ್ ಬಾಂಡ್. ಸೊ ಗ್ಲೈಕೋಸಿಡಿಕ್ ಬಾಂಡ್ ಈಸ್ ಕಂಪಲ್ಸರಿಲಿ ಪ್ರೆಸೆಂಟ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ. ಆಪ್ಷನ್ 3 ಕರೆಕ್ಟ್ ಇದೆ. ಈಗ ಪೆಪ್ಟೈಡ್ ಬಾಂಡ್ ತಗೊಂಡ್ರೆ ನಮಗೆ ಗೊತ್ತಿದೆ ಅಮೈನೋ ಆ್ಯಸಿಡ್ ನಡುವೆ, ಅಂದರೆ 2 ಅಮೈನೋ ಆ್ಯಸಿಡ್ಗಳ ನಡುವೆ ಇರುವಂಥ ಲಿಂಕೇಜ್ ಯಾವುದು, ಪೆಪ್ಟೈಡ್ ಬಾಂಡ್. ಸೊ ನಮಗೆ ಗೊತ್ತಿದೆ ಅಮೈನೋ ಗ್ರೂಪ್ ಹಾಗೂ ಕಾರ್ಬಾಕ್ಸಿಲಿಕ್ ಗ್ರೂಪ್ ನಡುವೆ ಇರುವಂಥ ಬಾಂಡ್ ಪೆಪ್ಟೈಡ್ ಬಾಂಡ್ ಅಲ್ಟಿಮೇಟ್ಲಿ ಮೇಕ್ ಪಾಲಿಪೆಪ್ಟೈಡ್ ಚೈನ್ ಇನ್ ಎ ಪ್ರೋಟೀನ್. ಇಷ್ಟೇ. ಈಗ ಫಾಸ್ಫೋಡೈಎಸ್ಟರ್ ಬಾಂಡ್ ಅಥವಾ ಫಾಸ್ಫೋಎಸ್ಟರ್ ಬಾಂಡ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ನಾರ್ಮಲಿ DNA ನೋಡ್ತೀರಿ, ಫಾಸ್ಫೇಟ್ ಗ್ರೂಪ್ ಹಾಗೂ ನ್ಯೂಕ್ಲಿಯೋಸೈಡ್ ನಡುವೆ ಇರುವಂಥ ಒಂದು ಬಾಂಡ್, ಅದು ಫಾಸ್ಫೋಎಸ್ಟರ್ ಬಾಂಡ್ ಅಷ್ಟೇ. ಹೈಡ್ರೋಜನ್ ಬಾಂಡ್ಸ್ ನಮಗೆ ಗೊತ್ತಿದೆ ಬಿಟ್ವೀನ್ 2 ನೈಟ್ರೋಜನಸ್ ಬೇಸಸ್, ಅಡಿನಿನ್ ಮತ್ತು ಥೈಮಿನ್ ನಡುವೆ 2 ಹೈಡ್ರೋಜನ್ ಬಾಂಡ್ ಇರುತ್ತೆ, ಮತ್ತು ಇನ್ನೊಂದು ಗ್ವಾನಿನ್ ಮತ್ತು ಸೈಟೋಸಿನ್ ನಡುವೆ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಇಷ್ಟೇ. ಸೊ ಆಪ್ಷನ್ 3 ಕರೆಕ್ಟ್ ಇದೆ.